ರಾಧಾರಮಣ ನಟಿ ಕಾವ್ಯಗೌಡ ಮೇಲೆ ಹಲ್ಲೆ 5 ವರ್ಷದಿಂದ ಸಹಿಸಿಕೊಂಡು ಒಂದೇ ಮನೆಯಲ್ಲಿ ಇದ್ದಿದ್ದೇಕೆ? ರಾಧಾರಮಣ ಧಾರಾವಾಹಿಯಲ್ಲಿ ಶ್ವೇತಾ ಆರ್ ಪ್ರಸಾದ್ ನಂತರ ರಾಧಾ ಮಿಸ್ ಪಾತ್ರಕ್ಕೆ ಜೀವ ತುಂಬಿದ ನಟಿ ಅಂದ್ರೆ ಕಾವ್ಯಗೌಡ ಅವರು. ಇದಕ್ಕೂ ಮೊದಲು ಗಾಂಧಾರಿ, ಮೀರಾ ಮಾಧವ ಸೀರಿಯಲ್ಗಳಲ್ಲಿ ನಟಿಸಿದ್ರು. ಈಗ ಇವರ ಹಾಗೂ ಪತಿ ಮೇಲೆ ಹಲ್ಲೆ ಆಗಿದೆಯಂತೆ. ಪತಿಯ ದೊಡ್ಡ ಕುಟುಂಬದ ಜೊತೆ ಕಾವ್ಯಗೌಡ ಅವರ ಜನಪ್ರಿಯತೆಯನ್ನ ಸಹಿಸಲಾಗದೆ ಈ ಹಲ್ಲೆ ಆಗಿದೆಯಂತೆ. ನಟಿ ಕಾವ್ಯಗೌಡ ಮತ್ತು ಪತಿ ಸೋಮಶೇಖರ್ ಅವರು ಅತ್ತೆ ಮಾವನ ಜೊತೆ ಒಂದೇ ಮನೆಯಲ್ಲಿ ವಾಸ ಮಾಡುತ್ತಿದ್ದಾರೆ. ಕೆಆರ್ ಪುರಂನಲ್ಲಿ ಇವರ ಮನೆ ಇದೆ. ಹಾಗೆಯೇ ಕಾವ್ಯ ಗಂಡನ ಅಣ್ಣ ನಂದೀಶ್ ಕೂಡ ಇದೇ ಮನೆಯಲ್ಲಿದ್ದಾರಂತೆ. ಯಾಕೆ ಹಲ್ಲೆ ಆಯ್ತು? ಸೋಮಶೇಖರ್ ಅವರ ಅಣ್ಣನ ಪತ್ನಿ ಅಂದ್ರೆ ಅತ್ತಿಗೆಯ ತಂದೆಯಿಂದಲೇ ಈ ಹಲ್ಲೆಯು ನಡೆದಿದೆ ಅಂತ ಹೇಳಲಾಗ್ತಿದೆ. ನಟಿ ಕಾವ್ಯಗೌಡ ಜನಪ್ರಿಯತೆಯನ್ನ ಸಹಿಸದೆ ಈ ರೀತಿ ಮಾಡಿರಬಹುದು ಅಂತ ದೂರಿನಲ್ಲಿ ದಾಖಲಿಸಲಾಗಿದೆ. ಯಾರು ಹಲ್ಲೆ ಮಾಡಿದ್ದು? ರಾಮಮೂರ್ತಿ ನಗರ ಪೊಲೀಸ್ ಠಾಣೆಯಲ್ಲಿ ಕಾವ್ಯಗೌಡ ಅಕ್ಕ ಭವ್ಯಗೌಡ ಅವರು ದೂರನ್ನ ನೀಡಿದ್ದಾರೆ. ಸೋಮಶೇಖರ್ ಅತ್ತಿಗೆಯ ತಂದೆ ರವಿಕುಮಾರ್ ಅವರು ಎಲ್ಲರ ಮುಂದೆ ರೇಪ್ ಮಾಡ್ತೀನಿ ಅಂತ ಬೆದರಿಕೆ ಹಾಕಿದ್ರಂತೆ. ನಂದೀಶ್, ಪ್ರಿಯಾ ರವಿಕುಮಾರ್ ಎನ್ನುವವರ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಕಳೆದ 5 ವರ್ಷಗಳಿಂದ ಮನೆಯಲ್ಲಿ ಜಗಳ ಕಲಹ ನಡೆಯುತ್ತಲೇ ಇವೆಯಂತೆ. ಕೆಆರ್ ಪುರಂನಲ್ಲಿ ವಾಸ. ಕಳೆದ 5 ವರ್ಷಗಳಿಂದ ಕುಟುಂಬದಲ್ಲಿ ಈ ರೀತಿ ಸಮಸ್ಯೆ ಆಗ್ತಿದೆ. ತನ್ನ ಮೇಲೆ ಆರೋಪ ಮಾಡಿದ್ರು, ನಿಂದನೆ ಮಾಡಿದ್ರು ಕೂಡ ಕಾವ್ಯ ಅವರು ತಾಳ್ಮೆಯಿಂದ ಎಲ್ಲವನ್ನೂ ಸಹ ಸಹಿಸಿಕೊಂಡು ಬಂದಿದ್ದಾರಂತೆ. ರವಿಕುಮಾರ್ ಅವರಿಗೆ 2 ಹೆಣ್ಣು ಮಕ್ಕಳಿದ್ರು ಕೂಡ ಕಾವ್ಯ ಮಾತ್ರ ಕರ್ಮ ಎಲ್ಲವನ್ನು ನೋಡಿಕೊಳ್ಳುತ್ತದೆ. ಕೊಚ್ಚೆ ಮೇಲೆ ಕಲ್ಲ ಹಾಕೋದು ಬೇಡ ಅಂತ ಸುಮ್ಮನಿದ್ರಂತೆ. ಅತ್ತೆ ಮಾವನ ಜೊತೆ ಬದುಕೋದು ಎನ್ನುವ ಇಷ್ಟ ಎಂದು ಅವರು ಕೆಆರ್ ಪುರಂನಲ್ಲಿ ವಾಸ ಮಾಡುತ್ತಿದ್ರು. ಇಡೀ ಕುಟುಂಬ ಕೆಆರ್ ಪುರಂನಲ್ಲಿ ವಾಸವಾಗಿದೆ. ಕೆಲಸ ಇದ್ದಾಗ ಮಾತ್ರ ಇವರು ಬೆಂಗಳೂರಿಗೆ ಬರೋದುಂಟಂತೆ. ಮ್ಯಾನಿಫೆಸ್ಟೇಷನ್ ಕ್ಲಾಸ್. ಕಾವ್ಯಗೌಡ ಅವರು ಕೆಲ ತಿಂಗಳುಗಳಿಂದ ಮ್ಯಾನಿಫೆಸ್ಟೇಷನ್ ಕ್ಲಾಸ್ ನಡೆಸುತ್ತಿದ್ದಾರೆ. ಮ್ಯಾನಿಫೆಸ್ಟೇಷನ್ ಮಾಡಿ ಹೇಗೆ ತಾವು ಬಯಸಿದ್ದನ್ನ ಆದಷ್ಟು ಬೇಗ ಒಲಿಸಿಕೊಳ್ಳಬಹುದು ಅನ್ನೋದನ್ನ ಹೇಳುತ್ತಿದ್ದಾರೆ. ಆನ್ಲೈನ್ ನಲ್ಲಿ ಈಗಾಗಲೇ ಅನೇಕರಿಗೆ ತರಗತಿ ನೀಡಲಾಗಿದೆ. ಅನೇಕರು ಕಾವ್ಯಗೌಡ ಅವರ ತರಗತಿಯ ಪ್ರಯೋಜನವನ್ನ ಪಡೆದುಕೊಂಡಿದ್ದಾರಂತ. ಕರ್ಮ, ಧರ್ಮ, ದೇವರನ್ನ ನಂಬುವ ಕಾವ್ಯ ಇಷ್ಟು ದಿನಗಳಿಂದ ಸುಮ್ಮನಿದ್ರು. ಈಗ ಕಾನೂನಿನ ಮೊರೆ ಹೋಗಿದ್ದಾರೆ. ಮ್ಯಾನಿಫೆಸ್ಟೇಷನ್ ಕ್ಲಾಸ್ ಮಾಡೋದಕ್ಕೆ ಇವರಿಗೆ ಪ್ರಶಸ್ತಿ ಕೂಡ ಬಂದಿದೆ. ಹೀಗೆ ಇನ್ನಷ್ಟು ತಾಜಾ ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ದಿವ್ಯಕೃಷ್ಣ ಯೂಟ್ಯೂಬ್ ಚಾನಲ್. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾಗ್ರಾಮ್ ಅಂಡ್ ಫೇಸ್ಬುಕ್ ಫಾಲೋ ಮಾಡ್ಕೊಳ್ಳಿ.